ಹುಣ್ಣಿಮೆಯ ನಂತರದ ಗುರುವಾರ ಏಕಾದಶಿ. 9 ಪದ್ಮರಂಗೋಲಿಯ ಮಹತ್ವವೇನು? ಹುಣ್ಣಿಮೆಯ ನಂತರ ಬರುವ ಗುರುವಾರದ ಏಕಾದಶಿಗೆ ಹಿಂದೂ ಧರ್ಮದಲ್ಲಿ ವಿಶೇಷ ಮಹತ್ವವಿದೆ. ಈ ದಿನ ದೇವರ ಕೋಣೆಯಲ್ಲಿ 9 ಪದ್ಮರಂಗೋಲಿ ಹಾಕಿ ಶ್ರೀ ಲಕ್ಷ್ಮೀ ನಾರಾಯಣರನ್ನ ಪೂಜಿಸಿದ್ರೆ ಮನೆಯಲ್ಲಿ ಸುಖ, ಶಾಂತಿ, ಸಮೃದ್ಧಿ ನೆಲೆಸುತ್ತೆ ಅನ್ನೋ ನಂಬಿಕೆ ಇದೆ. ಹಾಗಾದ್ರೆ ಈ ವ್ರತದ ಮಹಿಮೆ ಮತ್ತು 9 ಪದ್ಮಗಳ ರಹಸ್ಯವೇನು? ನೋಡೋಣ ಬನ್ನಿ. ಗುರುವಾರ ಏಕಾದಶಿಯ ಮಹತ್ವ. ಗುರುವಾರ ಬರುವ ಏಕಾದಶಿ ಅತ್ಯಂತ ಪವಿತ್ರ. ಇದು ಭಗವಾನ್ ವಿಷ್ಣುವಿನ ಆರಾಧನೆಗೆ ಶ್ರೇಷ್ಠ ದಿನವಾಗಿದ್ದು, ಆಧ್ಯಾತ್ಮಿಕವಾಗಿ ಪಾಪಗಳನ್ನ ನಿವಾರಿಸಿ ಮೋಕ್ಷ ಕರುಣಿಸುತ್ತೆ. ಗುರು ಮತ್ತು ಏಕಾದಶಿ ಎರಡೂ ಸಾತ್ವಿಕತೆ ಹಾಗೂ ಜ್ಞಾನದ ಸಂಕೇತ. ಈ ದಿನ ಉಪವಾಸ ಮಾಡೋದ್ರಿಂದ ದೇಹ ಮತ್ತು ಮನಸ್ಸು ಸಂಪೂರ್ಣ ಶುದ್ಧಿಯಾಗುತ್ತೆ. 9 ದಳಗಳ ರಂಗೋಲಿ ಮಹತ್ವ. ಹಿಂದೂ ಸಂಪ್ರದಾಯದಲ್ಲಿ 9 ದಳಗಳ ಪದ್ಮ ಅಥವಾ ಕಮಲದ ರಂಗೋಲಿಗೆ ದೈವಿಕ ಶಕ್ತಿ ಇದೆ. ಹುಣ್ಣಿಮೆಯ ನಂತರದ ಗುರುವಾರ ಏಕಾದಶಿಯಂದು ಮನೆಯಲ್ಲಿ ಈ ರಂಗೋಲಿ ಹಾಕೋದ್ರಿಂದ ನೆಗೆಟಿವ್ ಎನರ್ಜಿ ದೂರವಾಗಿ ದೋಷ ನಿವಾರಣೆಯಾಗುತ್ತೆ ಮತ್ತು ಸಂಪತ್ತು ವೃದ್ಧಿಯಾಗುತ್ತೆ. ರಜಸ್ವಲ ದೋಷ ಪರಿಹಾರ. ಮುಟ್ಟಿನ ಸಮಯದಲ್ಲಿ ತಿಳಿಯದೆ ಮಾಡುವ ತಪ್ಪುಗಳಿಂದ ಉಂಟಾಗುವ ರಜಸ್ವಲ ದೋಷಕ್ಕೆ ಈ ವ್ರತವೇ ಅತ್ಯುತ್ತಮ ಪರಿಹಾರ. ಸ್ವತಃ ಶ್ರೀಕೃಷ್ಣನೇ ದೇವಿ ರುಕ್ಮಿಣಿಗೆ ಈ ವ್ರತದ ಮಹಿಮೆಯನ್ನ ತಿಳಿಸಿದ್ದಾನೆ ಅಂತ ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ. 9 ಪದ್ಮಗಳ ರಂಗೋಲಿ ಹಾಕುವ ವಿಧಾನ. ದೇವರ ಕೋಣೆ ಸ್ವಚ್ಛಗೊಳಿಸಿ 9 ಪದ್ಮಗಳ ರಂಗೋಲಿ ಹಾಕಿ. ಜೊತೆಗೆ ಶ್ರೀಕಾರ, ಸ್ವಸ್ತಿಕ್, ಶಂಖಚಕ್ರ ಬಿಡಿಸಬಹುದು. ರಂಗೋಲಿ ಹಾಕುವಾಗ ಕೇಶವ, ನಾರಾಯಣ ಸೇರಿದಂತೆ ವಿಷ್ಣುವಿನ 9 ನಾಮಗಳನ್ನ ಸ್ಮರಿಸಬೇಕು. ಈ ವ್ರತವನ್ನ ಹುಣ್ಣಿಮೆಯ ನಂತರದ ಗುರುವಾರದಿಂದ ಸತತ 9 ದಿನಗಳ ಕಾಲ ಅಥವಾ ಪ್ರತಿ ವರ್ಷದ ಆಯಾ ದಿನದಂತೆ 9 ವರ್ಷಗಳ ಕಾಲ ಮಾಡಬಹುದು. ಏಕಾದಶಿಯಂದು ಪದ್ಮಗಳಿಗೆ ಅರಿಶಿನ, ಕುಂಕುಮ ಮಾತ್ರ ಅರ್ಪಿಸಬೇಕು. ಅಕ್ಷತೆ, ಹೂವು ಹಾಕಬಾರದು. ಮಾರನೇ ದಿನ ಏಕಾದಶಿಯ ರಂಗೋಲಿಯನ್ನ ಹಾಗೇ ಬಿಟ್ಟು ಅದರ ಪಕ್ಕದಲ್ಲಿ ಅಥವಾ ಕೆಳಗೆ ಮತ್ತೆ ಹೊಸದಾಗಿ 9 ಪದ್ಮಗಳ ರಂಗೋಲಿ ಹಾಕಬೇಕು. ಈಗ ಎರಡೂ ರಂಗೋಲಿಗಳಿಗೆ ಅರಿಶಿನ, ಕುಂಕುಮ, ಹೂವು, ಅಕ್ಷತೆ ಮತ್ತು ಗೆಜ್ಜೆ ವಸ್ತ್ರ ಅರ್ಪಿಸಿ ದೀಪ ಹಚ್ಚಿ ಆರತಿ ಮಾಡಬಹುದು. ಮೂರನೇ ದಿನ ಎರಡೂ ರಂಗೋಲಿಯನ್ನ ತೆಗೆಯಬಹುದು. ಅರ್ಘ್ಯ ಅರ್ಪಿಸುವ ವಿಧಾನ. ತಾಮ್ರದ ಪಾತ್ರೆಯಲ್ಲಿ ನೀರು, ಸ್ವಲ್ಪ ಅಕ್ಷತೆ, ಗಂಧ ಮತ್ತು ತುಳಸಿದಳ ಹಾಕಿ ಭಕ್ತಿಯಿಂದ 3 ಅಥವಾ 9 ಬಾರಿ ಅರ್ಘ್ಯ ನೀಡಿ ಈ ಮಂತ್ರ ಪಠಿಸಬೇಕು. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವಿಷ್ಣು ಪ್ರೇರಣೀಯ ಪ್ರೀತ್ಯರ್ಥಂ ಐದಂ ಅರ್ಘ್ಯಂ ಸಮರ್ಪಯಾಮಿ. ಈ ವಿಧಾನವನ್ನ ಸತತ 9 ದಿನಗಳ ಕಾಲ ಪಾಲಿಸಬೇಕು. 9ನೇ ದಿನ ದಾನದ ಮಹತ್ವ. ವ್ರತದ 9ನೇ ದಿನ ದಾನಕ್ಕೆ ವಿಶೇಷ ಪ್ರಾಶಸ್ತ್ಯವಿದೆ. ಸಾಧ್ಯವಾದರೆ ಬ್ರಾಹ್ಮಣರಿಗೆ ಬೆಳ್ಳಿಯ ಪದ್ಮವನ್ನ ದಕ್ಷಿಣೆಯೊಂದಿಗೆ ನೀಡಬಹುದು ಅಥವಾ ಅಗತ್ಯವಿರುವವರಿಗೆ 9 ಸಿಹಿ ಹಣ್ಣುಗಳು, ವಸ್ತ್ರ, ಅನ್ನದಾನ ಅಥವಾ ಹಸುವಿಗೆ ಮೇವು, ತರಕಾರಿ ನೀಡಬಹುದು. ಇದರಿಂದ ಸಕಲ ಪಾಪಗಳು ನಾಶವಾಗಿ ಸುಖ, ಸಮೃದ್ಧಿ ನೆಲೆಸುತ್ತೆ. ನೀವು ಈ ವ್ರತವನ್ನ ಆಚರಿಸಿದ್ರೆ ನಿಮ್ಮ ಅನುಭವವನ್ನ ಕಮೆಂಟ್ನಲ್ಲಿ ಹಂಚಿಕೊಳ್ಳಿ. ಇದೇ ರೀತಿಯ ಮತ್ತಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗಾಗಿ ನಮ್ಮ ಇನ್ಫೋ ಟಾಪಿಕ್ ಕನ್ನಡ ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ.